ಈ ಮಂತು ನನಗೆ ಎಷ್ಟು ದೊಡ್ಡ ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ದೊಡ್ಡ ಲಾಸ್ ಆಗಿದೆ ಇದನ್ನ ತಿಳಿದುಕೊಳ್ಳೋ ಮುಂಚೆ ನಾನು ಒಂದು ರಿಸ್ಕ್ ರಿವಾರ್ಡ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ರಿಸ್ಕ್ ರಿವಾರ್ಡ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಲಾಸ್ ಆಲ್ಮೋಸ್ಟ್ ಅರ್ಧದಷ್ಟು ಕಡಿಮೆ ಆಗೋಗುತ್ತೆ, ಇಲ್ಲ ನೀವು ಆ ಪ್ರಾಫಿಟೇಬಲ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡಿ ಈ ಮಂತ್ ನಾನು ಅಷ್ಟು ಪ್ರಾಫಿಟ್ ನ ಮಾಡಿದ್ದೀನಿ. ಆ ಒಂದು ರಿಸ್ಕ್ ರಿವಾರ್ಡ್ ಬಗ್ಗೆ ನಾನು ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆದ್ರೆ ನಿಮಗೂ ಈ 10 ಡೇಸ್ ಚಾಲೆಂಜ್ ಬೇಕು ಅಂದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ PDF ಅಂತ, ಇಲ್ಲ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರು ನಾನು ನಿಮಗೆ ಇದನ್ನ ಸೆಂಡ್ ಮಾಡ್ಕೊಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಅಕೌಂಟ್ ನ ಬ್ಲೋ ಮಾಡ್ಕೋಬಾರ್ದು. ಅಟ್ಲೀಸ್ಟ್ 20 ಡೇಸ್ ಡಿಸಿಪ್ಲಿನ್ ಇಂದ ಟ್ರೇಡಿಂಗ್ ಮಾಡಿದ್ಮೇಲೆ ನಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ನಾನು ಈ ಮಂತು ಕರೆಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡಿದ್ದೀನಿ ಅಂತಾನೆ ಹೇಳಕ್ಕಾಗಲ್ಲ. ಓವರ್ ಟ್ರೇಡಿಂಗ್ ಮಾಡಿದ್ದೀನಿ, ಜಾಸ್ತಿ ಲಾಸ್ ಮಾಡ್ಕೊಂಡಿದ್ದೀನಿ. ಆದ್ರೆ ಆಲ್ಮೋಸ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಮತ್ತೆ ನನ್ನ ರೂಲ್ಸ್ ನ ಕರೆಕ್ಟ್ ಆಗಿ ಓದಿ ಅದನ್ನ ಫಾಲೋ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಸೊ ಆದ್ರಿಂದ ನಿಮಗೂ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ಮತ್ತೆ ಈ ರಿಸ್ಕ್ ರಿವಾರ್ಡ್ ರೇಷಿಯೋನ ನೀವು ಫಾಲೋ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ಗೆ ಅನುಗುಣವಾಗಿ, ಸ್ಟ್ರಾಟಜಿ ಅನುಗುಣವಾಗಿ ನೀವು ಹೆಂಗ್ ಬೇಕಂತ ಆ ತರ ರಿಸ್ಕ್ ರಿವಾರ್ಡ್ ನ ಇಟ್ಕೋಬಹುದು. ಕೆಲವೊಬ್ರು ಬರೋ ಎಲ್ಲ ಕ್ಯಾಪಿಟಲ್ಗೆ ಕೇವಲ 1% ರಿಸ್ಕ್ ನ ಇಟ್ಟಿರ್ತಾರೆ, 2% ನ ಪ್ರಾಫಿಟ್ ತಗೊಂತಾರೆ. ನಾನು 10% ರಿಸ್ಕ್ ನ ಇಟ್ಟು 20% ಪ್ರಾಫಿಟ್ ನ ತಗೊಂತೀನಿ. ಸೊ ಈ ತರ ಇರುತ್ತೆ. ನಿಮ್ಗೂ ಯಾವ ರೀತಿ ಬೇಕು ಅದನ್ನ ನನಗೆ ಕಮೆಂಟ್ ಮಾಡಿದ್ರೆ ಸಾಕು, ನಾನು ಆ ತರ ಒಂದು ಚಾರ್ಟ್ ನ ರೆಡಿ ಮಾಡಿ ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ. ನಡೀರಿ, ಆ ರಿಸ್ಕ್ ರಿವಾರ್ಡ್ ಇಂದ ಯಾವ ರೀತಿ ಪ್ರಾಫಿಟ್ ಮಾಡೋದು ಮತ್ತೆ ಏನೇನೆಲ್ಲ ಕಂಡೀಷನ್ಸ್ ಇರುತ್ತೆ ಅದನ್ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ನಾನು ಈ ಒಂದು ಏನಿದೆ ಲೆಡ್ಜರು ಮತ್ತೆ ಏನೇನೆಲ್ಲ ರೂಲ್ಸ್ ಇದೆ ಇದನ್ನ ಫಾಲೋ ಮಾಡಿ ಈ ಮಂತ್ ನಾನು ಪ್ರಾಫಿಟ್ ಮಾಡಿರೋದು. ಮತ್ತೆ ನೆಕ್ಸ್ಟ್ ಮಂತ್ ನಾನು ಇದನ್ನ ಯೂಸ್ ಮಾಡೋದು. ಬನ್ನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಕೇವಲ ಇದು 10 ಡೇಸ್ ಮಾಡಬೇಕು. ಯಾಕೆಂದ್ರೆ ನಮಗೆ 10 ಡೇಸ್ ನಾವು ಅಟ್ಲೀಸ್ಟ್ 10 ಡೇಸ್ ಅಲ್ಲ 7 ಡೇಸ್ ಅಂತ ಮಾಡ್ಕೊಂಡು ಹೋದ್ರೆ ಮಾತ್ರ ಆಗುತ್ತೆ. ನಾವು ಒಂದೇ ಸತಿಗೆ 30 ದಿವಸದ ಒಂದು ವರ್ಷದ ಚಾಲೆಂಜ್ ನ ತಗೊಂಡ್ಬಿಟ್ರೆ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಇದನ್ನ 10 ಡೇಸ್ ಮಾಡಿ ಯಾವ ರೀತಿ ರಿಸಲ್ಟ್ ಕೊಡ್ತಿದೆ ಅಂತ ನೋಡ್ಬೇಕು. ಮೊದಲನೇದಾಗಿ ನೋಡಿ, ನನ್ನ ಹತ್ರ 20,000 ಕ್ಯಾಪಿಟಲ್ ಇರುತ್ತೆ. ದಿನಕ್ಕೆ 2 ಟ್ರೇಡ್ ನಾನು ಮಾಡ್ತೀನಿ. ಒಂದು ಟ್ರೇಡ್ ಅಲ್ಲಿ 4,000 ಪ್ರಾಫಿಟ್ ಬರುತ್ತೆ, ಇಲ್ಲ ಇನ್ನೊಂದು ಟ್ರೇಡ್ ಅಲ್ಲಿ 2,000 ಲಾಸ್ ಆಗುತ್ತೆ. ನನಗೆ 10 ಡೇಸ್ ಅಲ್ಲಿ ನನ್ನ ಪ್ರಾಫಿಟ್ ಟಾರ್ಗೆಟ್ 10,000. ಸರಿನಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಂಡೀಷನ್ಸ್ ನೋಡಿ. ಡೇ 1 ಅನ್ಕೊಳ್ಳಿ. ಡೇ 1 ಅಲ್ಲಿ ನಾನು ಮೊದಲನೇದಾಗಿ ಒಂದು ಟ್ರೇಡ್ ನ ತಗೊಂತೀನಿ. ಫಸ್ಟ್ನೇ ಟ್ರೇಡ್ 4,000 ಪ್ರಾಫಿಟ್ ಆಯ್ತಾ, ಅವಾಗ ಡೇನ ಕ್ಲೋಸ್ ಮಾಡಬೇಕು. 4,000 ಪ್ರಾಫಿಟ್ ಅಷ್ಟೇ. ಇನ್ ಕೇಸ್ ಫಸ್ಟ್ನೇ ಟ್ರೇಡ್ ಲಾಸ್ ಆಯ್ತಾ, ಸೆಕೆಂಡ್ನೇ ಟ್ರೇಡ್ ತಗೋಬೇಕು. ಅದರಲ್ಲೂ 4,000 ಪ್ರಾಫಿಟ್ ಇಲ್ಲ 2,000 ಲಾಸ್ ಅಷ್ಟೇ. ದಿನಕ್ಕೆ 4,000 ಲಾಸು ಇಲ್ಲ 4,000 ಪ್ರಾಫಿಟ್ ಬಂತ, ಪ್ರಾಫಿಟ್ ದಿನಕ್ಕೆ 2 ಟ್ರೇಡ್ ಅಷ್ಟೇ. ನೋಡಿ, ಇಲ್ಲೂ ಅದನ್ನೇ ಬರ್ದಿರೋದು. ಲಾಕ್ ಸಿಸ್ಟಮ್ ನ ಕ್ಲೋಸ್ ಮಾಡಬೇಕು. ದಿನಕ್ಕೆ 2 ಟ್ರೇಡ್, ಫಸ್ಟ್ನೇ ಟ್ರೇಡ್ ಪ್ರಾಫಿಟ್ 4,000 ಆದ್ರೆ ಸಿಸ್ಟಮ್ ಕ್ಲೋಸ್, ಇಲ್ಲ ಎರಡನೇ ಟ್ರೇಡ್ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಸಿಸ್ಟಮ್ ಕ್ಲೋಸ್ ಅಷ್ಟೇ. ನೋಡಿ, ಇಲ್ಲಿ 10 ಡೇಸ್ ಸಿನಾರಿಯೋನ ನಾನು ಬರ್ದಿದ್ದೀನಿ. ಫಸ್ಟ್ ನಿಮಗೆ 3 ದಿನಕ್ಕೆ 3 ಸತಿ ಕಂಟಿನ್ಯೂ ಲಾಸ್ ಆದ್ರೂ ನೀವು 10,000 ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇದು ನಾನು ಅಟ್ಲೀಸ್ಟ್ 50% ವಿನ್ ರೇಟ್ ಇರೋ ಸಿನಾರಿಯೋ ಮೇಲೆ ನಾನು ಬರ್ದಿರೋದು. ಅಟ್ಲೀಸ್ಟ್ ನೀವು ಇದನ್ನ ಫಾಲೋ ಮಾಡಬೇಕು. ಅಂದ್ರೆ ನಿಮಗೆ 44% ಬಂದ್ರೂ ಸಾಕು, ನೀವು ಇದರಲ್ಲಿ ಆರಾಮಾಗಿ ಪ್ರಾಫಿಟ್ ನ ಮಾಡಬಹುದು. ನೋಡಿ, ಇದು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ 20,000 ಕ್ಯಾಪಿಟಲ್ಗೆ ಮೊದಲನೇ 20,000 ಕ್ಯಾಪಿಟಲ್ ಅಲ್ಲಿ ಫಸ್ಟ್ನೇ ಟ್ರೇಡ್ ತಗೊಂತೀನಿ, 2,000 ಲಾಸ್ ಆಯ್ತು. ಮತ್ತೆ ಎರಡನೇ ಟ್ರೇಡ್ ತಗೊಂತೀನಿ, ಮತ್ತೆ 2,000 ಲಾಸ್ ಆಯ್ತು. ಟೋಟಲ್ 4,000 ಲಾಸ್ ಆಯ್ತಾ. ಅವತ್ತಿನ ದಿನ ಕ್ಲೋಸು 16,000 ಕ್ಯಾಪಿಟಲ್ ಉಳಿತು. ಮತ್ತೆ ನೆಕ್ಸ್ಟ್ ದಿನ ಟ್ರೇಡ್ ಮಾಡ್ತೀನಿ. ಫಸ್ಟ್ನೇ ಟ್ರೇಡ್ 4,000 ಪ್ರಾಫಿಟ್ ಆಯ್ತು, ಮತ್ತೆ 20,000 ಕ್ಯಾಪಿಟಲ್ ಆಯ್ತು. ಮೂರನೇ ದಿನ ಮತ್ತೆ ಟ್ರೇಡ್ ತಗೊಂತೀನಿ, ಲಾಸು 4,000 ಕ್ಲೋಸು. ಮತ್ತೆ 4ನೇ ದಿನ ಪ್ರಾಫಿಟ್. ನೋಡಿ, 4 ದಿನ ಈ ತರನೇ ನಡೆಯುತ್ತೆ. ನಾವು ಹೇಳ್ಬೇಕು ಅಂದ್ರೆ 0 ಪ್ರಾಫಿಟ್ ಅಲ್ಲೇ ಇರ್ತೀವಿ. ಆವಾಗ ನಮ್ಮ ಮೈಂಡ್ ಏನಾಗುತ್ತೆ, 20,000ಕ್ಕೆ ಅಯ್ಯೋ ಇನ್ನೂ ನಾವು 4 ದಿನ ಆಯ್ತು 1,000 2,000 ಪ್ರಾಫಿಟೇ ಮಾಡಿಲ್ವಲ್ಲ, ನಮಗೆ ಜಾಸ್ತಿ ಪ್ರಾಫಿಟ್ ಬೇಕು, ಇದೇ ಒಂದು ಆಸೆಲಿ ಉಳಿದಿರ್ತೀವಿ. ಇದು ತಪ್ಪು. ಇದರಿಂದಾನೇ ತುಂಬಾ ಜನ ಲಾಸ್ ಮಾಡ್ಕೊಳ್ಳೋದು. 20,000 ಕ್ಯಾಪಿಟಲ್ಗೆ 10,000 ಪ್ರಾಫಿಟ್ ಮಾಡ್ತಿದೀವಿ ಅಂದ್ರೆ ಅದು ಕಮ್ಮಿ ಅಲ್ವೇ ಅಲ್ಲ. 2 ಲಕ್ಷ ಕ್ಯಾಪಿಟಲ್ಗೆ ನಾವು 1 ಲಕ್ಷ ಅದು 10 ದಿನದಲ್ಲಿ ಬರ್ತಿದೆ ಅಂದ್ರೆ ಯೋಚನೆ ಮಾಡಿತ್ತು. ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕು, ಆದ್ರೆ ಹೆಜ್ಜೆ ಚಿಕ್ಕದಾಗಿ ಇಟ್ಕೊಂಡು ಹೋಗ್ಬೇಕು. 20 ಲಕ್ಷ ಕ್ಯಾಪಿಟಲ್ಗೆ 10 ಲಕ್ಷ ಕ್ಯಾಪಿಟಲ್, ಅದು 10 ದಿವಸದಲ್ಲಿ 10 ಲಕ್ಷ ಪ್ರಾಫಿಟ್, ಈ ತರ ಯೋಚನೆ ಮಾಡಬೇಕು. ಆದ್ರೆ ಕಮ್ಮಿ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಬೇಕು. ಆರಾಮಾಗಿ ಮಾಡ್ಬೋದು. 10,000 ಬೇಡ, 1,000 ಅನ್ಕೊಳ್ಳಿ. ಕೇವಲ 1,000 ಸಾಕು. ಈ ಒಂದು ರೂಲ್ಸ್ ನ ಫಾಲೋ ಮಾಡಿ. ಸ್ವಲ್ಪ ದಿನ ಆದ್ಮೇಲೆ 20,000 ಇರೋದು 2 ಲಕ್ಷ ಮಾಡಿ, ಇದರಲ್ಲಿ 10,000 10 ಡೇಸ್ಗೆ ಆರಾಮಾಗಿ ಮಾಡಿದ್ರೆ ಒಂದು ತಿಂಗಳು ಸ್ಯಾಲರಿನ ಆರಾಮಾಗಿ ತೆಗಿಬಹುದು. ನೋಡಿ, ಈ ತರ ನಾವು ಮಾಡ್ಕೊಂಡು ಹೋದ್ರೆ ನಾವು ಆರಾಮಾಗಿ 10,000 ಪ್ರಾಫಿಟ್ ನ ತೆಗಿಬಹುದು. ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಏನಪ್ಪಾ ಇರಬೇಕು ಅಂತ ನಾನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ನೋಡಿ, 20,000 ಇದೇನಿರುತ್ತೆ ಇದನ್ನ ನೋಡ್ಕೊಳ್ಳಿ. ನೀವು ಅಟ್ಲೀಸ್ಟ್ 10,000 ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿದೆ ನಿಮ್ಗೆ ಬರೀ 20,000 ವಿನ್ ರೇಟ್ ಇದ್ರೆ ನೀವು ಅಂದ್ರೆ ಟೋಟಲಿ 16 ಟ್ರೇಡ್ ಅಲ್ಲಿ ನಿಮ್ಗೆ 4 ಟ್ರೇಡ್ ಪಾಸ್ ಆಗಿ 13 ಟ್ರೇಡ್ ಲಾಸ್ ಆದ್ರೆ ನೀವು 12,800 ರೂಪಾಯಿ ಲಾಸ್ ಅಲ್ಲಿ ಇರ್ತೀರಾ. 30% ವಿನ್ ರೇಟ್ ಅಂದ್ರೆ 5 ಟ್ರೇಡ್ ಪಾಸು, 11 ಟ್ರೇಡ್ ಲಾಸ್ ಆದ್ರೂ 3,200 ರೂಪಾಯಿ ಲಾಸ್ ಇರ್ತೀರ. ಅಟ್ಲೀಸ್ಟ್ ನೋಡಿ 33.3% ಬ್ರೇಕ್ ಇವನ್ ಅಲ್ಲಿ ಇರ್ತೀವಿ ನಾವು. 16 ಟ್ರೇಡ್ ಅಲ್ಲಿ 11 ಟ್ರೇಡ್ ಲಾಸು, 5 ಟ್ರೇಡ್ ಪಾಸ್ ಆದ್ರೂ ನಾವು ಬ್ರೇಕ್ ಇವನ್ ಅಲ್ಲಿ ಇರ್ತೀವಿ. ನಮ್ಗೆ ಬೇಕಾಗಿರೋದು ಎಷ್ಟು? 10 ದಿವಸಕ್ಕೆ ಕೇವಲ 40% ವಿನ್ ರೇಟ್ ಇರೋ ಸ್ಟ್ರಾಟಜಿ. ಕೇವಲ 40% ವಿನ್ ರೇಟ್ ಇರೋ ಸ್ಟ್ರಾಟಜಿ. ನೀವು ನನಗೆ ಬೇಕಾದ್ರೆ ಕೇಳ್ಬೋದು, ರಿಸ್ಕ್ ರಿವಾರ್ಡ್ ಬೇಕಾದ್ರೆ ಯಾರು ಬೇಕಾದ್ರೂ ಮಾತಾಡ್ತಾರೆ, ಸ್ಟ್ರಾಟಜಿ ಬಗ್ಗೆ ಮಾತಾಡುವಂತ. ಪ್ರತಿಯೊಂದು ಮಾರ್ಕೆಟ್ ಅಲ್ಲೂ, ಇಂಡಿಯನ್ ಮಾರ್ಕೆಟ್ ಆಗಿರ್ಲಿ ಫಾರೆಕ್ಸ್ ಆಗಿರ್ಲಿ, ಪ್ರತಿಯೊಂದು ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ಆದ್ರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋರು ಯಾರು ಇಲ್ಲ. ನಮ್ಮಂತ 95% ಲಾಸ್ ಮಾಡ್ಕೊಳ್ಳೋದೇ ಇದರಲ್ಲಿ. 1 ಅಥವಾ 2 ಕೇವಲ 40ರಿಂದ 50% ಪ್ರಾಫಿಟ್ ಕೊಡೋ ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ. ನೀವು 20,000 ಕ್ಯಾಪಿಟಲ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಫ್ರಂಟ್ ಪೇಜು ಅದು ಇದು ಅನ್ನೋ ಒಂದು ಅಪ್ಲಿಕೇಶನ್ ಬರುತ್ತೆ ಪ್ಲೇ ಸ್ಟೋರ್ ಅಲ್ಲಿ.
ಇದರಲ್ಲಿ ಪೇಪರ್ ಟ್ರೇಡಿಂಗ್ ಮಾಡಿ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ 10 ಡೇಸ್ ಮಾಡಿ ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟು ಬರ್ತಿದೆ ನೋಡಿ. 40% ಬಂದರೆ ನೀವು 6,400 ರೂಪಾಯಿ ಮಾಡ್ತಿದ್ದೀರಾ. ಇದರಲ್ಲಿ ಚಾರ್ಜಸ್ 500,000 ರೂಪಾಯಿ ಹೋದ್ರೂ 5,000 ರೂಪಾಯಿ ಪ್ರಾಫಿಟ್. ಸೊ ಈ ತರ ವರ್ಕ್ ಆಗುತ್ತೆ. ಈ ಒಂದು ಶೀಟ್ ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ. ಜಸ್ಟ್ ನೀವು 50% ವಿನ್ ರೇಟ್ ಮಾಡಿದ್ರು ಸಾಕು 16,000 ಪ್ರಾಫಿಟ್ ಆಯ್ತು. ಸೊ ಈ ತರ ಇರುತ್ತೆ. ಏನಾದರೂ ಹೇಳ್ಬೇಕಾದ್ರೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ಈ ತರ ನಾನು ನಿಮಗೆ ಒಂದು ಶೀಟ್ ನ ಕ್ರಿಯೇಟ್ ಮಾಡ್ಕೊಡ್ತೀನಿ ನೋಡಿ. ಈ ತರ ಅಟ್ಲೀಸ್ಟ್ 10 ಡೇಸ್ ನೀವು ಫಾಲೋ ಮಾಡ್ತೀರಾ ಅಂದ್ರೆ ಎಲ್ಲ ಇದರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿರುತ್ತೆ. ಆದ್ರೆ ನೀವು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಕ್ಯಾಪಿಟಲ್ 20,000 ಯೂಸ್ ಮಾಡ್ಬೇಕಂತ ಏನಿಲ್ಲ, 1:2 ರೇಷಿಯೋ ಮಾಡ್ಬೇಕಂತಾನೂ ಏನಿಲ್ಲ, 4,000ನೇ ಇರ್ಬೇಕಂತ ಏನಿಲ್ಲ. ನೀವು 20,000ಕ್ಕೆ 2,000 ಪ್ರಾಫಿಟ್ 1,000 ಲಾಸ್ ಇಟ್ಕೊಂಡೇ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಆದ್ರೆ ಇದನ್ನ ಕರೆಕ್ಟ್ ಆಗಿ 10 ಡೇಸ್ ಫಾಲೋ ಮಾಡಿ ನೋಡಿ, 100% ಪ್ರಾಫಿಟ್ ಅಲ್ಲಿ ಇದ್ದೇ ಇರ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ. 20,000ಕ್ಕೆ 2,000 ಪ್ರಾಫಿಟ್ ಕಡಿಮೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಆಸೆ ಪಡೋದನ್ನ ಬಿಟ್ಬಿಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನನಗೆ ಲಾಸ್ಟ್ ಮಂತ್ ಎಷ್ಟು ಪ್ರಾಫಿಟ್ ಆಯ್ತು, ಏನೇನೆಲ್ಲ ತಪ್ಪು ಮಾಡಿದೆ ಅದನ್ನ ನೋಡೋಣ. ಮೊದಲನೇದಾಗಿ ನೋಡಿ, ಕೋಟಕ್ ನಿಯೋಲಿ ಟ್ರೇಡಿಂಗ್ ಮಾಡಿದೆ ನೋಡಿ. ಈ ಮಂತ್ ಇದರಲ್ಲಿ ನನಗೆ 7,700 ಅಂದ್ರೆ 7,200 ರೂಪಾಯಿವರೆಗೂ ಪ್ರಾಫಿಟ್ ಆಗಿದೆ. ನೀವು ನಂಬ್ತಿರೋ ಇಲ್ವೋ, ಇದರಲ್ಲಿ ನಾನು ಕೇವಲ 20,000 ಕ್ಯಾಪಿಟಲ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ದು. ನಾನು ಇವಾಗ ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮಗೆ ತಿಳಿಸಿದೆ ನೋಡಿ, ಅದನ್ನೇ ಕರೆಕ್ಟಾಗಿ ಫಾಲೋ ಮಾಡಿರೋದು. ಆದರೆ ಕೆಲವೊಂದು ದಿನ ಒಂದೇ ಸತಿಗೆ 4,000 ಲಾಸ್ ಮಾಡ್ಕೊಂಡೆ, ಕೆಲವೊಂದು ಸಲ ಜಾಸ್ತಿ ಪ್ರಾಫಿಟ್ ಮಾಡಿದೆ, ಒಂದೇ ಸಲಿಗೆ 10,000 ಪ್ರಾಫಿಟ್ ಮಾಡಿದೆ. ರೂಲ್ಸ್ನ ಬ್ರೇಕ್ ಮಾಡಿದೆ, ನಾನು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಒಂದೆರಡು ರೂಲ್ ಬ್ರೇಕ್ ಆದ್ಮೇಲೆ ಮತ್ತೆ ನಾನು ಅದನ್ನೇ ರೂಲ್ಸ್ನ ಬರ್ಕೊಂಡು ಮತ್ತೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದೆ. ನಿಮ್ಗೆ ಈ ಪ್ರಾಫಿಟ್ ಕಡಿಮೆ ಕಾಣಿಸ್ತಾ ಇರ್ಬೋದು, ಆದರೆ ನನಗೆ ಇದೇ ಪ್ರಾಫಿಟ್ ಜಾಸ್ತಿ. ಯಾಕಂದ್ರೆ ನನಗೆ ಗೊತ್ತು ಈ ಪ್ರಾಫಿಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಅಂತ. ಮತ್ತೆ ನಾನು ಗ್ರೋ ಅಪ್ಲಿಕೇಶನ್ ಅಲ್ಲೂ ಟ್ರೇಡ್ ಮಾಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ ನೋಡಿ. ನಾನು ನೋಡಿ ಗ್ರೋ ಅಪ್ಲಿಕೇಶನ್ ಕ್ಲಿಕ್ ಮಾಡಿದೆ. ಇದರಲ್ಲಿ F1 ಪ್ರಾಫಿಟ್ ಅಂಡ್ ಲಾಸ್ ಕಸ್ಟಮ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದೆ ಅದನ್ನೇ ಮರ್ತೋಗಿದ್ದೀನಿ. ಮೊದಲು ಏಪ್ರಿಲ್ ಮಂತ್ ಅಲ್ಲಿ ನೋಡೋಣ ಇರಿ. ಏಪ್ರಿಲ್ ಮಂತ್ ಅಲ್ಲಿ ಇದರಲ್ಲಿ ನಾನು ಟ್ರೇಡಿಂಗ್ ಮಾಡಲಿಲ್ಲ ನೋಡಿ, ಇದರಲ್ಲಿ ಮಾಡಿಲ್ಲ. ಹಿಂಗೆ ಕ್ಲಿಕ್ ಕಸ್ಟಮ್ ಮೇ ಮಂತ್ ನೋಡಿ. ನಾನು ಆಕ್ಚುಲಿ ಹೇಳಬೇಕು ಅಂದ್ರೆ ಕೋಟಕ್ ನಿಯೋ ಅಪ್ಲಿಕೇಶನ್ ಅಲ್ಲೇ ನಾನು ಟ್ರೇಡಿಂಗ್ ಮಾಡೋದು. ಯಾಕಂದ್ರೆ ಅದರಲ್ಲಿ ಕಿಲ್ ಸ್ವಿಚ್ ಆಪ್ಷನ್ ಇದೆ. ಒಂದು ಟ್ರೇಡ್ ನ ಮಾಡಿದ ತಕ್ಷಣ ನನಗೆ ಅದರಲ್ಲಿ ಪ್ರಾಫಿಟ್ ಆಯ್ತಾ 4,000, ಕಿಲ್ ಸ್ವಿಚ್ ನ ಎಂಟ್ರಿ ಮಾಡಿದ್ರೆ ಮತ್ತೆ ಟ್ರೇಡ್ ಮಾಡಕ್ಕೆ ಆಗಲ್ಲ. ಲಾಸ್ ಆಯ್ತಾ 4,000, ಅದರಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಆಗಲ್ಲ. ಸೊ ಅದರಿಂದ ನಾನು ಆ ಆಪ್ ನ ಯೂಸ್ ಮಾಡ್ತೀನಿ. ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಿಮಗೆ ಕ್ರೇವಿಂಗ್ ಅಂದ್ರೆ ಗೊತ್ತಿರಬಹುದು. ಇವಾಗ ನೋಡಿ, ನಾನು ಜಾಸ್ತಿ ಸ್ವೀಟ್ ನ ತಿಂತೀನಿ, ಆದ್ರೆ ನಾನು ಡಯಟ್ ನ ಫಾಲೋ ಮಾಡ್ತಿದ್ದೀನಿ. ಎಲ್ಲಾದ್ರೂ ಸ್ವೀಟ್ ನ ನೋಡಿದ್ರೆ ಕ್ರೇವಿಂಗ್ ಆಗುತ್ತೆ, ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆ ತರನೇ ಟ್ರೇಡಿಂಗ್ ಅಲ್ಲೂ ಅಷ್ಟೇ. ಟ್ರೇಡ್ ನ ತಗೊಂಡ್ಮೇಲೆ ಮತ್ತೆ ಮೇಲ್ಗಡೆನೋ ಕೆಳಗಡೆ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇದ್ರೆ ಟ್ರೇಡ್ ತಗೋಬೇಕು ಅಂತ ಎಳಿತಾ ಇರುತ್ತೆ ನೋಡಿ. ಆ ತರ ಎಳೆದಾಗ ಮಾತ್ರ ನಾನು ಇದರಲ್ಲಿ ಟ್ರೇಡಿಂಗ್ ಮಾಡ್ಬಿಟ್ಟಿದ್ದೀನಿ ಮಂತು. ಅದು ನನ್ನ ಅದೃಷ್ಟ ಏನೋ ಪ್ರಾಫಿಟ್ ಕೊಟ್ಟಿದೆ ಅಷ್ಟೇ. ನಾನು ಇದರಲ್ಲಿ ಪ್ರಾಫಿಟ್ ಮಾಡಿರೋದು ಡಿಸಿಪ್ಲಿನ್ ಇಂದ ಅಂತ ಹೇಳಲ್ಲ, ಆದ್ರೆ ಕೋಟಕ್ ನಿಯೋಲ್ ಮಾಡಿರೋದು ಮಾತ್ರ ಡಿಸಿಪ್ಲಿನ್ ಇಂದ. ಅದು ನಾನು ಕಷ್ಟಪಟ್ಟು ಮಾಡಿರೋ ಪ್ರಾಫಿಟ್, ಅದು ಕಮ್ಮಿನೇ ಪ್ರಾಫಿಟ್ ಇರ್ಬೋದು ನೋಡಿ. ಇದರಲ್ಲಿ ನಾನು 1ನೇ ತಾರೀಕು 29 ಸೆಲೆಕ್ಟ್ ಮಾಡಿದ್ರೆ ನೋಡಿ, ಈ ಮಂತ್ ನನಗೆ ಇದರಲ್ಲಿ 1,500 ರೂಪಾಯಿವರೆಗೂ ಪ್ರಾಫಿಟ್ ಆಗಿದೆ. ಆದ್ರೆ ನೀವು ಟ್ರೇಡಿಂಗ್ ಡೇಸ್ ನ ನೋಡಬಹುದು. ನಾನು ಮಾಡಿರೋದು ಇದರಲ್ಲಿ ಒಂದು ಎಷ್ಟು 5-6 ದಿನ ಏನೋ ಅಷ್ಟೇ ಟ್ರೇಡ್ ಮಾಡಿರೋದು, ಆದ್ರೆ ಎಲ್ಲ ಬಿಗ್ ಪ್ರಾಫಿಟ್. ಅದು ಕೇವಲ 10,000 15,000 ಕ್ಯಾಪಿಟಲ್ ಅಲ್ಲಿ ಅಷ್ಟೇ ನಾನು ಇದರಲ್ಲೂ ಟ್ರೇಡಿಂಗ್ ಮಾಡಿರೋದು ನೋಡಿ. ಸೆನ್ಸೆಕ್ಸ್ ಅಲ್ಲೂ ಅಷ್ಟೇ ಕ್ಲಿಕ್ ಮಾಡಿ ತೋರಿಸ್ತೀನಿ. 14ಕ್ಕೆ ಬೈ ಮಾಡಿ 42ಕ್ಕೆ ಸೇಲ್ ಮಾಡಿದ್ದೀನಿ. ಇದರಲ್ಲೇ ಬಿಗ್ ಪ್ರಾಫಿಟ್ ಆಗಿರೋದು. ಇದರಲ್ಲೊಂದು 31,000, ಅದರಲ್ಲೊಂದು 7,000 ಅಂದ್ರೆ 38,000 39,000 ನಿಯರ್ ಪ್ರಾಫಿಟ್ ಆಗಿದೆ. ಅದು ಕೇವಲ 23,000 ಕ್ಯಾಪಿಟಲ್ ಅಲ್ಲಿ ಅಷ್ಟೇ. ಇದು ರಿಸ್ಕ್ ರಿವಾರ್ಡ್ ಇಂದ ಸೈಕಾಲಜಿಯಿಂದ ಮಾತ್ರ ಸಾಧ್ಯ. ಬೆಳಿಗ್ಗೆ ಎದ್ದು ನನಗೆ ಇಷ್ಟು ದೊಡ್ಡ ಪ್ರಾಫಿಟ್ ಆಗುತ್ತೆ ಅಂತ ನಂಬ್ಕೋಬೇಡಿ. ಮಂತ್ಗೆ ಇಷ್ಟು ಪ್ರಾಫಿಟ್ ನ ಡಿಸೈಡ್ ಮಾಡಿ ರೂಲ್ಸ್ ನ ಬರ್ಕೊಳ್ಳಿ. ಯಾಕಂದ್ರೆ ತುಂಬಾ ವರ್ಷ ಸಸ್ಟೈನ್ ಆದ್ರೆ ಮಾತ್ರ ಟ್ರೇಡಿಂಗ್ ಅಲ್ಲಿ ಉಳಿಯಕ್ ಸಾಧ್ಯ. ಒಂದೇ ವರ್ಷದಲ್ಲಿ ನಾವು ದೊಡ್ಡ ಲಕ್ಸುರಿ ಮನೆ ಕಾರ್ನೆಲ್ಲ ಪರ್ಚೇಸ್ ಮಾಡಕ್ಕಾಗಲ್ಲ. ಚಿಕ್ಕದಾಗೆ ದೊಡ್ಡ ಹೆಜ್ಜೆ ಇಡ್ತಾ ಹೋಗ್ಬೇಕು. ವಿಡಿಯೋ ಅರ್ಥ ಜಾಸ್ತಿ ಸ್ವಲ್ಪ ಕುಯ್ತೀನಿ ಅಂತ ನನಗೆ ಗೊತ್ತು, ಆದ್ರೆ ಏನು ಮಾಡಕ್ಕಾಗಲ್ಲ, ನನಗೆ ಎಡಿಟಿಂಗ್ ಬರಲ್ಲ. ನಿಮಗೆ ಗೊತ್ತು ಆಲ್ರೆಡಿ. ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು 10 ಡೇಸ್ ಟ್ರೇಡಿಂಗ್ ಚಾಲೆಂಜ್ ನ ಏನು ಸಂಕೋಚ ಪಡ್ದಂಗೆ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ. ಮತ್ತೆ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.